ನಮಸ್ಕಾರ ಕರ್ನಾಟಕ ಕನ್ನಡ ಕುಲಕೋಟಿಗೆ ಈ ನಿಮ್ಮ ಪ್ರೀತಿ ಅರ್ಜುನ್ ಇಂದುಶೇಖರ್ ಮಾಡುವ ನಮಸ್ಕಾರಗಳು. ಠಾಣಾ ವರದಿ ಮಾಸಿಕ ಪತ್ರಿಕೆ ಹಾಗೂ ಠಾಣಾ ವರದಿ ಸುದ್ದಿವಾಹಿನಿ, ಮಾಧವ್ ವಿ ಕನೆಕ್ಟ್, ಹ್ಯಾಪಿ ಲೈಫ್, ಒಪಿಸಿ ಪ್ರೈವೇಟ್ ಲಿಮಿಟೆಡ್, ಹಳೆ ಬೇರು ಹೊಸ ಚಿಗುರುಗಳೊಂದಿಗೆ ಮಾಧವ್ ಯುಗಾರಂಭ ಕಾರ್ಯಕ್ರಮ ಮತ್ತು ಮಾಧವ್ ಕಂಪನಿಯ ನೂತನ ಕಚೇರಿ ಉದ್ಘಾಟನಾ ಸಮಾರಂಭದ ಪೂರ್ವಭಾವಿ ಸಭೆ ದಿನಾಂಕ 17/8/2025 ಭಾನುವಾರ ಬೆಳಗ್ಗೆ 10:30 ಗಂಟೆಗೆ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಿತು. ಸ್ಥಳ ಸಿಎನ್ಆರ್ ಹೋಟೆಲ್, ಗಾಂಧಿನಗರ, ಅಣ್ಣೆಮ್ಮ ದೇವಸ್ಥಾನದ ಎದುರು, ಮೆಜೆಸ್ಟಿಕ್ನಲ್ಲಿ. ಸಿಇಒ ಡಾಕ್ಟರ್ ಕನ್ನಿಕಾ ಹಾಗೂ ಶ್ರೀ ಜಿ ಮಹೇಶ್ ರವರುಗಳ ನೇತೃತ್ವದಲ್ಲಿ ಕಂಪನಿಯನ್ನು ಉದ್ದೇಶಿಸಿ ಕಾರ್ಯಕ್ರಮದ ಮುಖಾಂತರ ಉತ್ಪನ್ನಗಳು ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸಿಕೊಟ್ಟರು. ಮೇಲ್ವಿಚಾರಕರು, ಸಿಬ್ಬಂದಿ ವರ್ಗದವರು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ವರ್ಗದವರು, ಗ್ರಾಹಕರು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ನಮಸ್ಕಾರ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕನ್ನಿಕಾ ಅಂತ. ಮಾಧವ್ ಕಂಪನಿಯಲ್ಲಿ ಸಿಇಒ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಕಂಪನಿಯ ಬಗ್ಗೆ ನಾನು ಹೇಳಬೇಕಾದ್ರೆ, ಮಾಧವ್ ವಿ ಕನೆಕ್ಟ್ ಹ್ಯಾಪಿ ಲೈಫ್ ಅನ್ನೋದೊಂದು ಕಂಪನಿ ಹೆಲ್ತ್, ವೆಲ್ತ್ ಮತ್ತೆ ಆರೋಗ್ಯದಾಯಕವಾಗಿ ಆರೋಗ್ಯ ಕೊಡ್ಲಿಕ್ಕೆ ಮತ್ತೆ ಹಣವನ್ನು ಕೊಡ್ಲಿಕ್ಕೆ ಆಲ್ಮೋಸ್ಟ್ ಸತತವಾಗಿ ಜೊತೆಯಲ್ಲಿ ನಿಲ್ತಾ ಹೋಗ್ತಾ ಇದೆ. ಜನಗಳಿಗೆ ಒಂದು ಒಳ್ಳೆ ಉದ್ದೇಶ, ಒಂದು ಒಳ್ಳೆ ಮಾಹಿತಿ ಏನಂದ್ರೆ ಆರೋಗ್ಯದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾ ಇದೀವಿ. ಆರೋಗ್ಯ ಅನ್ನೋದು ಮನೆಗೆ ಬೇಕಾಗಿರುವಂತ ವಿಷಯ. ಹಾಗಾಗಿ ಪ್ರತಿಯೊಬ್ಬರು ಮನೆಗೆ, ಶ್ರೀಮಂತ ಆಗ್ಲಿ ಬಡವ ಆಗ್ಲಿ ಯಾರೇ ಆಗ್ಲಿ, ಬೇಕಾಗಿರೋದು ಆರೋಗ್ಯ. ಹಾಗಾಗಿ ಮಾಧವ್ ವತಿಯಿಂದ, ಮಾಧವ್ ಗ್ರೂಪ್ ಆಫ್ ಕಂಪನಿಯಿಂದ ಎಲ್ರಿಗೂ ಆರೋಗ್ಯ ತಿಳಿಸ್ತಾ ಹೋಗ್ತಾ ಇದೀವಿ. ಆರೋಗ್ಯನ ಮನೆಗೆ ನಮ್ಮ ಪ್ರಾಡಕ್ಟ್ ನ ನೀಡುವ ಮುಖಾಂತರ ಅವರಿಗೆ ಆರೋಗ್ಯ ತಲುಪಿಸ್ತಾ ಹೋಗ್ತಾ ಇದೀವಿ. ಹಾಗಾಗಿ ನಮ್ಮ 24ನೇ ತಾರೀಕು ಏನಿದೆ, ದೊಡ್ಡ ಮಟ್ಟದಲ್ಲಿ ಕಂಪನಿ ಕೂಡ ಸಮಾವೇಶನ ಹಂಚ್ಕೊಳ್ಳಿರುವ ಸಮಾರಂಭನ ಏರ್ಪಾಡು ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಕೂಡ 24ನೇ ತಾರೀಕಿಗೆ ಭಾಗಿಯಾಗಿ ಅಂತ ಹೇಳ್ತಾ, ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬನ್ನಿ, ಭಾಗಿಯಾಗಿ ಮಾಧವ್ ಜೊತೆ ಕೈ ಜೋಡಿಸಿ. ಸರ್, ಇದು ನೂತನ ಕಚೇರಿನ ಉದ್ಘಾಟನೆ ಮಾಡ್ತಾ ಇದ್ದೀವಿ ಸರ್. ಮೋರ್ ದೆನ್ 100 ಪೀಪಲ್ಸ್ ಬರ್ತಾರೆ ಸರ್. ಹೌದಾ? ಈಗ ನಿಮ್ಮ ಕಂಪನಿ ಇದೆಯಲ್ವಾ, ನಿಮ್ಮ ಕಂಪನಿಯ ಉದ್ದೇಶ ಏನು ಸರ್? ಕಂಪನಿಯ ಉದ್ದೇಶನೇ ಆರೋಗ್ಯನ ಮನೆಗೂ ತಲುಪಿಸುವಂತದ್ದು. ಮಾಧವ್ ಪ್ರಾಡಕ್ಟ್ಸ್ ಅನ್ನೋದು ಕೆಲವೊಂದು ಪ್ರಾಡಕ್ಟ್ಗಳಿದೆ. ಆ ಪ್ರಾಡಕ್ಟ್ ಅನ್ನ ಮನೆಗೆ ರೀಚ್ ಮಾಡುವ ಮುಖಾಂತರ ಆರೋಗ್ಯನ ತಲುಪಿಸ್ತಾ ಹೋಗ್ತಾ ಇದೀವಿ ಸರ್. ಮತ್ತೆ ಇದರಿಂದ ಏನಾದ್ರು ಆರ್ಥಿಕವಾಗಿ ಸಮಾಜದಲ್ಲಿ ಏನಾದ್ರು ಸಹಾಯ ಮಾಡೋದು ಒಂದು ಮಟ್ಟಕ್ಕೆ ಬರ್ಲಿಕ್ಕೆ ಅವಕಾಶ ಇದೆ? 100% ಸರ್. ಹೆಲ್ತ್ ನ ಹಂಚುತ್ತಾ ಅವರು ಕೂಡ ಆರ್ಥಿಕವಾಗಿ ಮತ್ತೆ ಫೈನಾನ್ಷಿಯಲಿ ಫ್ರೀಡಮ್ ನ ಪಡ್ಕೋಬಹುದು ಅಂತ ಹೇಳ್ತೀನಿ ಸರ್, ಮಾಧವ್ ಗ್ರೂಪ್ ಕಡೆ. ಮುಂದೆ ನೀವು ಯಾವ ಮಟ್ಟಕ್ಕೆ ತಗೊಂಡೋಗ್ಬೇಕು ಸರ್? ಒಂದು ದೊಡ್ಡ ಮಟ್ಟದಲ್ಲಿ ತಗೊಂಡೋಗ್ಬೇಕು ಅಂತ ಆಸೆ ಇಟ್ಕೊಂಡಿದೀವಿ. ರಾಜ್ಯ ಮಟ್ಟದಲ್ಲಿ ತಗೊಂಡೋಗ್ಬೇಕು. ಎಸ್ ಸರ್, ರಾಜ್ಯ ಮಟ್ಟದಲ್ಲಿ ತಗೊಂಡೋಗ್ಬೇಕು ಅಂತ ಆಸೆ ಇಟ್ಕೊಂಡು ಪ್ರತಿಯೊಬ್ರು ಸಪೋರ್ಟಿವ್ ಆಗಿ ನಿಲ್ತಾ ಇದ್ದಾರೆ. ನನ್ನ ಜೊತೆ ಇಷ್ಟು ಹೆಣ್ಮಕ್ಳು ಕೂಡ ಜೊತೆಯಾಗಿ ನಿಲ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟು ಮಾಡಿ, ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ತಾ, ಮಾಧವ್ ಕಂಪನಿಯವರು ಕೂಡ ಒಗ್ಗಟ್ಟಿನಲ್ಲಿ ಬಲ ಇದೆ. ಕೊನೆಯದಾಗಿ ನಿಮ್ಮ ಸಮಾಜಕ್ಕೆ ಸಂದೇಶ ಸರ್, ಆರೋಗ್ಯ ಅನ್ನೋದು ಬಹಳ ಮುಖ್ಯ ಇದೆ. ಮತ್ತೆ ಫೈನಾನ್ಷಿಯಲಿ ಫ್ರೀಡಮ್ ಅನ್ನೋದು ಅತಿ ಮುಖ್ಯವಾಗಿ ಬೇಕಾಗಿರೋದು. ಆರೋಗ್ಯನೂ ಇಂಪಾರ್ಟೆಂಟು, ಇತ್ತೀಚಿನ ದಿನಗಳಲ್ಲಿ ಫೈನಾನ್ಷಿಯಲ್ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸರ್, ಅದರ್ ಕಂಪ್ನಿಗಳು ತುಂಬಾ ಇದೆ, ತುಂಬಾ ಆರೋಗ್ಯದ ಹೆಲ್ತ್ಗಳು ಇದೆ. ಅದರಲ್ಲಿ ನಾವು ಕೂಡ ಅದ್ರ ಜೊತೆಗೆ ನಡೀತಾ ಹೋಗ್ತಾ ಇದೀವಿ. ಅಂದ್ರೆ ನಾವು ಕೂಡ ಆರೋಗ್ಯನೇ ಯಾಕೆ ಅರ್ಥವಾಗಿ ತಗೊಂಡಿದೀವಿ ಅಂತಂದ್ರೆ, ಹೆಲ್ತ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಇರೋದ್ರಿಂದ ಆರೋಗ್ಯನೇ ಹಂಚಬೇಕು ಅಂತ ನಾವು ಥಾಟ್ ಆಗಿ ತಗೊಂಡು ಕೊಡ್ತಾ ಇದೀವಿ. ಓಕೆ, ಇದು ಪ್ಯೂರ್ಲಿ ಆಯುರ್ವೇದಿಕ್ ಪ್ರಾಡಕ್ಟ್ ಬರುತ್ತೆ. ಆಯುರ್ವೇದಿಕ್ ಪ್ರಾಡಕ್ಟ್ ಅಲ್ಲಿ ಫುಡ್ ಸಪ್ಲಿಮೆಂಟ್ ಅಲ್ಲಿ ಬರುತ್ತೆ. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇದನ್ನ ಕಾಯಿಲೆ ಬಂದಿರೋದೇ ತಗೊಳ್ಬೇಕು ಅನ್ನೋದೇನಿಲ್ಲ. ಕಾಯಿಲೆ ಏನೂ ಇಲ್ಲ. ಇಮ್ಯುನಿಟಿ ಬೂಸ್ಟ್, ಯಂಗ್ಸ್ಟರ್ ಆಗಿರ್ಬೋದು, ಏಜ್ಡ್ ಪರ್ಸನ್ ಆಗಿರ್ಬೋದು, ಕಾಯಿಲೆ ಇರೋರಾಗಿರ್ಬೋದು, ಇಲ್ಲದೇ ಇರೋರಾಗಿರೋರು ತಗೊಳ್ತಾ ಹೋಗ್ಬೋದು. ನಿಮ್ಮ ಪ್ರಾಡಕ್ಟ್ ಎಷ್ಟು ವರ್ಷಗಳಿಂದ ಪ್ರಾರಂಭ ಮಾಡಿ ಎಷ್ಟು ವರ್ಷಗಳ ವಯಸ್ಸಿನ ಸರ್, ಇದನ್ನ 13 ವರ್ಷದ ಮೇಲ್ಪಟ್ಟು ಏಜಿಂದನೂ ತಗೊಳ್ಬಹುದು.
ಮೋರ್ ದೆನ್ 80 ಒಳಗಡೆ ತನಕ ಯೂಸ್ ಮಾಡಬಹುದು. ಅಂದ್ರೆ ಕೆಲವು ಹೆಣ್ಣು ಮಕ್ಕಳು ಗರ್ಭಿಣಿಯಾಗಿರ್ತಾರೆ, ಅವ್ರಿಗೆ ಅನ್ವಯಿಸುತ್ತಾ? ಇಲ್ಲ ಸರ್, ಗರ್ಭಿಣಿ ಸ್ತ್ರೀಯರು ಮತ್ತೆ ಮಗುಗೆ ಹಾಲು ಉಣಿಸುವಂತವರು ಅದನ್ನ ತಗೊಳ್ಳೋಂಗಿಲ್ಲ ಸರ್, ತಗೋಬಾರ್ದು. ಏನಾದ್ರು ಕಾಯಿಲೆಗಳಿದ್ದು ಬೇರೆ ಮೆಡಿಸಿನ್ಸ್ ಯೂಸ್ ಮಾಡ್ತಿರ್ತಾರೆ, ಕಿಡ್ನಿ ಪ್ರಾಬ್ಲಮ್ ಅಥವಾ ಹಾರ್ಟ್ ಪ್ರಾಬ್ಲಮ್ ಇರುತ್ತವರು ಸಾಕಷ್ಟು ಬರ್ತಾರೆ. ಅವರು ಬೇರೆ ಆಲ್ರೆಡಿ ಫಾರಿನ್ ಮೆಡಿಸಿನ್ ಇವೆಲ್ಲ ತಗೊಂಡು ಯೂಸ್ ಮಾಡ್ತಾ ಇರ್ತಾರೆ. ಅವ್ರೇನಾದ್ರು ವಿಶೇಷವಾಗಿ ಇದನ್ನ ತಗೊಳ್ಳೋದ್ರಿಂದ ಏನಾದ್ರು ಎಫೆಕ್ಟ್ ಆಗುತ್ತಾ? ಖಂಡಿತ ಇಲ್ಲ ಸರ್. ಇದು ಇಂಗ್ಲಿಷ್ ಮೆಡಿಷನ್ಗೂ ಆಯುರ್ವೇದ ಪ್ರಾಡಕ್ಟ್ ಎರಡಕ್ಕೂ ಸಂಬಂಧ ಇರೋದಿಲ್ಲ. ಅದ್ರ ಕೆಲಸ ಅದು ಮಾಡ್ತಾ ಇರುತ್ತೆ, ಇದ್ರ ಕೆಲಸ ಇದು ಮಾಡ್ತಾ ಇರುತ್ತೆ. ಹೋಗ್ತಾ 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 ಅಡಿಟ್ ಆಗ್ತಾ ಆಗ್ತಾ ಇಂಗ್ಲಿಷ್ ಮೆಡಿಸಿನ್ ಕಡಿಮೆ ಮಾಡ್ತಾ ಹೋಗುತ್ತೆ. ಪ್ರಾಡಕ್ಟ್ ಬೇಸ್ ಏನು ಆಯುರ್ವೇದಿಕ ಇದೆ ಇದೇ ಅವ್ರ ಬಾಡಿಗೆ ಸೆಟ್ ಆಗ್ತಾ ಹೋಗ್ತಾ ಇರುತ್ತೆ. ಆಮೇಲೆ ಮೇಡಮ್ ನಿಮ್ಮಲ್ಲಿ ಈಗ ಗಿಡಮೂಲಿಕೆಗಳು ಅಂತ ಅನ್ವಯಿಸುತ್ತೆ ಇದು? ಖಂಡಿತ ಸರ್. ಗಿಡಮೂಲಿಕೆ ಅಂದ್ರೆ ಪ್ರತಿನಿತ್ಯ ನಾವು ಮನೆಯಲ್ಲಿ ಏನ್ ಬಳಸ್ತೀವೋ ಹಣ್ಣಾಗಿರ್ಬೋದು, ಹಂಪಲು, ಮತ್ತೆ ನಮ್ಮ ಮನೆಯ ಒಳಗಡೆನೆ ಅಂತ ಸಿಗುವಂತ ಪದಾರ್ಥಗಳಿಂದ ಇದು ತಯಾರಾಗಿರುತ್ತೆ. ಗಿಡಮೂಲಿಕೆಗಳಿಂದ ತಯಾರಾಗ್ತದೋ ಅಥವಾ ಬರೀ ಹಣ್ಣುಗಳಿಂದ ತಯಾರಾಗ್ತದೋ? ಸರ್, ಗಿಡಮೂಲಿಕೆ ಅಂತಂದ್ರೆ ಅದು ಬೇರೆ ತರನೇ ಇರುತ್ತೆ. ಹಣ್ಣುಗಳಿಂದ ಎಕ್ಸ್ಟ್ರಾಕ್ಟ್ ಆಗ್ತಾ ಇರ್ತದೆ. ಯಾವುದೇ ರೀತಿ ಗಿಡಮೂಲಿಕೆಗಳ ಮಿಶ್ರಣ ಇರುವುದಿಲ್ಲ? ಇಲ್ಲ. ಹಾಗಾಗಿ ಇದು ಪ್ರತಿದಿನ ಬಳಸಂತ ಹಣ್ಣುಗಳಲ್ಲಿ ಚಕ್ಕೆ, ಕ್ಯಾರೆಟ್, ವೆಜಿಟೇಬಲ್ಗಳಲ್ಲಿ ಸೊ ಅದರಲ್ಲಿ ಎಕ್ಸ್ಟ್ರಾಕ್ಟ್ ಆಗ್ತಾ ಇರ್ತದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೊಮ್ಮೆ ನಮ್ಮ ಹೆಸರು ಇನ್ನೊಂದ್ಸರಿ ಹೇಳ್ಬಿಡಿ ಸರ್. ನನ್ನ ಹೆಸರು ಡಾಕ್ಟರ್ ಕನ್ನಿಕಾ ಅಂತ, ಮಾಧವ್ ಗ್ರೂಪ್ ಆಫ್ ಕಂಪನಿಯಲ್ಲಿ ಸಿಇಒ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ತಂದೆ ತಾಯಿ ಹೆಸರು ಹೇಳಿ ಮೇಡಮ್. ನನ್ನ ತಂದೆ ಬಂದ್ಬಿಟ್ಟು ಲೋಕೇಶ್ ಅಂತ, ನನ್ನ ತಾಯಿ ಬಂದ್ಬಿಟ್ಟು ನಳಿನಾ. ನಿಮ್ಮ ಹುಟ್ಟೂರು ಮೇಡಮ್? ಸರ್, ನನ್ನ ಹುಟ್ಟೂರು ಬಂದು ಒಂದು ಹಳ್ಳಿಯಲ್ಲಿ ಹುಟ್ಟು ಇವಾಗ ದಿಲ್ಲಿಯಲ್ಲಿ ಜೀವನ ಮಾಡ್ತಾ ಇದ್ದೀನಿ ಸರ್. ಹುಟ್ಟೂರು ಅಂದ್ರೆ ಎಷ್ಟು ಏನೋ ನಾನು ಕೇಳ್ಕೊಂಡು ಆಗ್ಲಿಲ್ಲ. ನನಗೆ ಕೆಆರ್ಪೇಟೆ ಹತ್ರ ಕಟ್ಟೆಗತ್ನಳ್ಳಿ ಅಂತ ಸರ್ ನನ್ನ ಹುಟ್ಟೂರು. ಸರ್, ಯಜ್ಞಳ್ಳಿ ಪ್ರೀಮಿಯರ್ ಸೆಕೆಂಡ್ ಸ್ಟೇಜ್, ಯಜ್ಞಳ್ಳಿಯಲ್ಲಿ ಮೇನ್ ಬ್ರಾಂಚ್ ಇದೆ. ಖಂಡಿತ ಸರ್. ಈಗ 24ನೇ ತಾರೀಕು ಅನ್ನೋದು ಏನಿದೆ ಅದು ಹೊಸದಾಗಿ ನೂತನವಾಗಿ ಕಚೇರಿನ ಓಪನ್ ಮಾಡ್ತಾ ಇದ್ದೀವಿ. ಖಂಡಿತ ಸರ್, ಆಲ್ವೇಸ್ ವೆಲ್ಕಮ್. ಎಲ್ಲರೂ ಇನ್ವೈಟ್ ಮಾಡ್ತಾ ಇದ್ದೀವಿ. ಖಂಡಿತ ಸರ್, ಆಲ್ವೇಸ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬೇಸಿಕಲಿ ತುಮಕೂರು. ಸೊ ಈ ಒಂದು ದಿನ ಬಹಳ ವಿಜೃಂಭಣೆಯಿಂದ ಪೂರ್ವಭಾವಿ ಸಭೆಯನ್ನು ನಾವು ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ಮಾಧವ್ ವಿ ಕನ್ನಡ ಹ್ಯಾಪಿ ಲೈಫ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಒಂದು ನೂತನವಾಗಿ ನಮ್ಮ ಒಂದು ಕಚೇರಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆ ಒಂದು ಉದ್ದೇಶದಿಂದ ಇವತ್ತು ಈ ದಿನ ಟೋಟಲ್ ನಮ್ಮೆಲ್ಲರ ಒಂದು ಮುಖ್ಯ ವ್ಯಕ್ತಿಗಳ ಮುಖಾಂತರ, ಜೊತೆಗೆ ನಮ್ಮ ಸಂಘಟನೆಯ ಸಂಸ್ಥಾಪಕರಾಗಿರ್ತಕ್ಕಂಥ ನಮ್ಮ ಮುಖಾಂತರ, ಜೊತೆಗೆ ಸಾಕಷ್ಟು ಗಣ್ಯ ವ್ಯಕ್ತಿಗಳ ಮುಖಾಂತರ ಒಂದು ಪೂರ್ವಭಾವಿ ಸಭೆಯನ್ನು ನಡೆಸ್ತಾ ಹೋಗ್ತಾ ಇದ್ದೀವಿ. ಸೊ ಇದೇ ಒಂದು ವಾರ 24 ಅಂದರೆ ಭಾನುವಾರ, ಸೊ ಮಾಧವ್ ವಿ ಕನ್ನಡ ಹ್ಯಾಪಿ ಲೈಫ್ OBC ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನೂತನ ಕಚೇರಿ ಪ್ರಾರಂಭ ಮಾಡ್ತೀವಿ. ಅದಕ್ಕೆ ಯಾವ ರೀತಿ ಸಿದ್ಧತೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಒಂದು ಸಭೆ ಇದಾಗಿರುತ್ತೆ. ಸೊ ಎರಡನೇದಾಗಿ ನಮ್ಮ ಕಂಪನಿ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಈ ಮೂರನ್ನು ಕೂಡ ಒಂದು ಮಾಹಿತಿಯನ್ನು ತಿಳಿಸೋ ಮುಖಾಂತರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥದ್ದು, ಎರಡನೇದಾಗಿ ಫೈನಾನ್ಷಿಯಲಿ ಫ್ರೀಡಮ್ ಮತ್ತು ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಯಾರಿಗೆಲ್ಲ ಆಸಕ್ತಿ ಇರುತ್ತೋ ಆ ರೀತಿ ಇರ್ತಕ್ಕಂಥ ಅವಕಾಶ ಕೊಡ್ತಕ್ಕಂಥ ಒಂದು ಉದ್ದೇಶ, ಮತ್ತೆ ಒಂದು ಎಂಟರ್ಟೈನ್ಮೆಂಟ್. ಸೊ ಬರೀ ವರ್ಕ್ ಇದೇ ಎಲ್ಲ ಜೀವನ, ಎಲ್ಲರಿಗೂ ಒಂದು ಖುಷಿ ಕೊಡ್ತಕ್ಕಂಥ ವೇನು ಕೂಡ ನಾವು ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಇದಕ್ಕೆ ಒಂದು ಗುಡ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಇವತ್ತು ಮಾಧವ್ ಕಂಪನಿ ಪ್ರತಿ ಮನೆಗೂ ರಾಜ್ಯಾದ್ಯಂತ ಸೊ ನಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ ಒಂದು ಮನೆಗೂ ತಗೊಂಡು ಹೋಗ್ಬೇಕಂತ ಒಂದು ಉದ್ದೇಶದಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ರೆಗ್ಯುಲೇಷನ್ ಆಗಲಿಕ್ಕೆ ನಾವು ರೆಡಿಯಾಗಿ ನಿಂತಿದ್ದೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಸೊ ನಮ್ಮ ತಂದೆ ಹೆಸರು ಬಂದು ಗಣಿಮಾದಯ್ಯ. ಸೊ ನಮ್ಮ ತಾಯಿ ಹೆಸರು ಬಂದು ಲಕ್ಷ್ಮಮ್ಮ. ನಾವು ಬೇಸಿಕಲಿ ತುಮಕೂರು ತುರುವೇಕೆರೆ ತಾಲೂಕು. ನಿಮ್ಮ ಹೆಸರು ಹೇಳಿಲ್ಲ? ಮಹೇಶ್ ಅಂತ ಹೇಳಿ. ಓಕೆ, ನಮಸ್ಕಾರ ಸರ್, ಧನ್ಯವಾದಗಳು. ಮತ್ತೆ ಇನ್ನೊಂದು ಪ್ರಶ್ನೆ, ನಮ್ಮ ಕರುನಾಡಿನ, ಕನ್ನಡ ನಾಡಿನ, ಕರ್ನಾಟಕಕ್ಕೆ, ಕನ್ನಡ ಜನರಿಗೆ ಯಾವ ಥರ ಉಪಯೋಗ ಆಗುತ್ತೆ ಅಂತ ತಿಳಿಸ್ಕೊಡ್ಬೋದಾ? ಖಂಡಿತ ಸರ್. ಇವತ್ತು ಆಕ್ಚುಲಿ ನಮ್ಮ ಮಾಧವ್ ಕಂಪನಿ ಪ್ಯೂರ್ಲಿ ಕರ್ನಾಟಕ ಬೇಸ್ಡ್ ಕಂಪನಿ ಆಗಿರೋದ್ರಿಂದ ಹೆಚ್ಚಿನದಾಗಿ ನಮ್ಮ ಕರ್ನಾಟಕದ ಜನತೆಗೆ ಬಹಳ ಅನುಕೂಲ ಆಗ್ತಾ ಹೋಗ್ತಾ ಇದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಆರೋಗ್ಯ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ನಿಮ್ಮೆಲ್ಲರ ಈಗಿನ ಜನಗಳಲ್ಲಿ ನೀವೇ ನೋಡ್ತಾ ಇದ್ದೀರಿ, ಹಾರ್ಟ್ ಅಟ್ಯಾಕ್ ಮತ್ತೊಂದು BP, ಶುಗರ್ ಎಲ್ಲ 30-40 ವರ್ಷಕ್ಕೆ. ಅದಕ್ಕೆ ಒಂದು ನಮ್ಮ ಕಂಪನಿ ಕಡೆಯಿಂದ ಒಂದು ಚಿಕ್ಕದಾಗಿ ಒಂದು ಆರೋಗ್ಯದ ಮಾಹಿತಿ ಬಗ್ಗೆ ಕೊಡ್ತಕ್ಕಂಥ ಒಂದು ಉದ್ದೇಶ ನಮ್ದಾಗಿರುತ್ತೆ. ಕರ್ನಾಟಕದ ಜನತೆಗೆ ಇವತ್ತು ನಿಮ್ಮ ಕಂಪನಿ, ಇದು ನಿಮ್ಮ ಕರುನಾಡಿನ ಕಂಪನಿ, ಈ ಒಂದು ಕರ್ನಾಟಕದಿಂದ ರಾಜ್ಯಾದ್ಯಂತ
ಎಲ್ಲಾ ಒಂದು ರಾಜ್ಯಗಳಿಗೆ ಈ ಒಂದು ಕಂಪನಿ ತಗೊಂಡು ಹೋಗ್ತಕ್ಕಂಥ ಉದ್ದೇಶ ನಿಮ್ದು ಆಗಿರ್ಬೇಕು, ನಮ್ದು ಆಗಿರ್ಬೇಕು ಅಂತ ಹೇಳಿ ಈ ಮೂಲಕ ತಿಳಿಸ್ತೀವಿ. ಮತ್ತೆ ರಾಸಾಯನಿಕ ಮುಕ್ತವಾಗಿರುತ್ತೆ ಸರ್. ಸರ್ ಖಂಡಿತ ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ಸ್ ಆಗಲಿ ಮತ್ತೊಂದಾಗಲಿ ಖಂಡಿತ ಇರೋದಿಲ್ಲ. ಇದು ಪ್ಯೂರ್ಲಿ ಫುಡ್ ಸಪ್ಲಿಮೆಂಟರಿ ಪ್ರಾಡಕ್ಟ್ ಆಗಿರುತ್ತೆ. ಜೊತೆಗೆ ಒಂದು ಗಿಡಮೂಲಿಕೆಯಿಂದ ಕೂಡಿರ್ತಕ್ಕಂಥ ಇದಾಗಿರುತ್ತೆ. ಸೈಡ್ ಎಫೆಕ್ಟ್ ಮತ್ತೊಂದು ಇರೋದಿಲ್ಲ. ಇದು ಪ್ಯೂರ್ಲಿ ಆಯುರ್ವೇದ ಅಂತ ಏನು ಅಂತಕ್ಕಂಥ ಪ್ರತಿ ಮನೆಗೂ ಗೊತ್ತಿರ್ತಕ್ಕಂಥ ವಿಚಾರ. ಆಯುರ್ವೇದಕ್ಕೆ ಒಂದು ದೊಡ್ಡ ಇತಿಹಾಸನೇ ಇದೆ ಅಂತ ಹೇಳಿ ಇಷ್ಟಪಡ್ತೀನಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಸಂಪೂರ್ಣವಾಗಿ ನೈಸರ್ಗಿಕವಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀರಾ? ಹೌದು ಸರ್, 100%. ಓಕೆ, ನಮಸ್ಕಾರ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸಂಸ್ಥೆಯ ಕಂಪನಿಯ CEO ಆಗಿರ್ತಕ್ಕಂಥ ನಾವು ಕೆಲವೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ನಮಗೆ. ಕೆಲವೊಂದು ಕಡೆ ಮಾರ್ಕೆಟಿಂಗ್ ಈಗಾಗಲೇ ಮಾತಾಡಿದ್ರು, ಹೆಚ್ಚಾಗಿ ಮಾತಾಡ್ತಿಲ್ಲ ಸರ್. ಅತ್ಯುತ್ತಮ ನನ್ನ ಸರ್ ಮೇಡಮ್ ಅಂತ ಹೇಳಿದ್ರು. ಏನಂದ್ರೆ ಅವ್ರು ಹೇಳಿದ ಥರ ಎಲ್ಲರೂ ಬಂದು ಎಲ್ಲ ಕಂಪನಿಯಲ್ಲಿ ನಾವು ಕೂಡ ಹಲವಾರು ಕಂಪನಿಯಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಕೆಲವೊಂದು ವಿಷಯಗಳಲ್ಲಿ ಕೆಲಸ ಮಾಡ್ತೀವಿ. ಒಂದು FD ಹೆಂಗೆ ಹೇಳ್ತಾರೆ ಅಂದರೆ, ಸಾಧಾರಣವಾಗಿ ಯಾರಾದ್ರೂ ಬಂದರೆ ನೀವು ಮಾಡಪ್ಪ ಅಂತ ಸರ. ನನ್ನ ಹೆಸರು ಈಗಾಗಲೇ ಪರಿಚಯ ಆಗಿದೆ. ನನಗೆ ಮೋಸ್ಟ್ಲಿ ಸಮಯ ಜಾಸ್ತಿ ಬೇಕು. ಸಮಯ ಜಾಸ್ತಿ ಕೊಟ್ಟರೆ ಸ್ವಲ್ಪ ಹುಮ್ಮಸ್ಸು ಇರ್ತದೆ. ಬೇಡ ಸಮಯ, ಯಾಕಂದರೆ ತುಂಬ ಇರ್ತಕ್ಕಂಥ ನಾವೇ ನಮಗೆ ಅರ್ಥವಾಗಿ ನೋಡ್ಕೊಡ್ತೀವಿ. ಬೆಳೆಗಳಿರೋ ಹಾಗಾಗಿ ನಮ್ಮಿಂದವರು ಸಮಸ್ಯೆ ಅನಿಸ್ತಾರ. ನಾನು ಬಹುಶಃ ಇದೇ ಬೆಂಗಳೂರು ಗ್ರಾಮಾಂತರ ಒಂದು ಹೊಸಕೋಟೆ ಭಾಗದ ಅರ್ಧ ತಾಲೂಕಿನ ವಾರಸ್ಥಾನ. ಬಹುಶಃ ಅರ್ಥ ಆಗ್ತದೆ, ಒಂದು ಹೊಸಕೋಟೆ ತಾಲೂಕಿನ ಅರ್ಧ ವಾರಸ್ಥಾನ. ಇದೊಂದು ಅರ್ಧ ವಾರಸ್ಥಾನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಅರ್ಧ ವಾರಸ್ಥಾನ. ಅಂದರೆ ತಾಯಿ ಮನೆ ಅದು, ತಂದೆ ಮನೆ ಇದು. ಎಲ್ಲ ಹುಟ್ಟಿ ಬೆಳೆದು ಅಲ್ಲಿ ಒಂದು ಸಂಘಟನೆ ಸ್ಥಾಪನೆ ಮಾಡಿಕೊಂಡು ಹೋಗಿ ಬರೋಣ ಎಲ್ಲವೂ ಅಲ್ಲಿ ಚಿಕ್ಕಬಳ್ಳಾಪುರ ಬರ್ತದೆ. ಒಂದೇ ರೀತಿಯಾಗಿ ನಾವು ಅನ್ಕೊಂಡು ಬಂದ್ವಿ. ಅದಾದ ನಂತರ ಒಂದು ದೆಹಲಿಯ ಒಂದು ಹ್ಯೂಮನ್ ರೈಟ್ಸ್ ಸಂಘಟನೆ ಅದರಲ್ಲಿ ನಾನು ಕೂಡ ರಾಜ್ಯಾಧ್ಯಕ್ಷನಾಗಿ ಸೇವೆ. ನನ್ನ ಟೀಮ್ ಮೇಟ್ಸ್ಗಳಲ್ಲಿ ತುಂಬ ಜನ ಇದ್ದಾರೆ. ನನ್ನ ಜೊತೆ ಹೊರಗಡೆ ಕೆಲಸ ಮಾಡೋದು ತುಂಬ ಜನ ಇದ್ದಾರೆ. ಸೊ ನಾನು ಅವ್ರಾಗಿದ್ರು ನನ್ನ ವಸ್ತು ಬಗ್ಗೆ ಅವರೆಲ್ಲ ಮಾಡ್ತಾ ಇರೋದು ಅದು ಭಾರಿ ಖುಷಿ ಕೊಡ್ತಾ ಇದೆ. ಇದಕ್ಕೆಲ್ಲ ಮುಖ್ಯ ನಮ್ಮ ಕನಿಕಾ ಮೇಡಮ್ ಇರ್ಬೋದು. ಯಾಕಂದರೆ ನಾವು ಕಮ್ಯುನಿಕೇಟೇ ಮಾಡ್ತಾ ಇರ್ಬೇಕು. ಮತ್ತು ಇನ್ನೊಂದು ಸಲ ಮಾಡ್ತಾ ಅದು ಅವಾಗ ನಮ್ಮ ಪರಿಸ್ಥಿತಿ ಬೇರೆ ಇತ್ತು, ನಮ್ಮ ಫೀಲ್ಡೇ ಬೇರೆ ಇತ್ತು. ಈಗ ರೈಟ್ ಟೈಮ್ ಯಾಕಂದರೆ ಎಲ್ಲ ಪ್ಲೇಸೆಲ್ಲ ರೆಡಿ ಮಾಡಿದ್ದಾರೆ. ಮನೆ ಕಟ್ಟೋ ಟೈಮ್ ನಾವು ಬಂದಿದ್ದೀವಿ. ನೋಡೋಣ, ಒಳ್ಳೆ ಮನೆ ಕಟ್ಟಬೇಕು ಅಂತ ನಮಗೂ ಆಸೆ ಇದೆ. ನಾವು ಮಂಡ್ಯದಲ್ಲಿ ಕಾಲೇಜು ಪಕ್ಕದಲ್ಲಿ ಆಂಧ್ರದ ಕಡೆ ನಮ್ಮದು ಸೋಮಘಟ್ಟ ಚಿಕ್ಕ ವಿಲೇಜ್. ಆ ವಿಲೇಜಲ್ಲಿ ನಾವು ಚಿಕ್ಕದಾಗಿ ದೇವಸ್ಥಾನ ಮಾಡ್ತಾ ಇದ್ವಿ. ಒಂದು ರೈಟ್ ಟೈಮ್ಗೆ ಪರಿಚಯ ಆಗಿರೋದು ಅವರನ್ನು ಚಿಕ್ಕದಾಗಿ ಹೇಳಿದ್ರು. ಥರ ಹ್ಯೂಮನ್ ರೈಟ್ಸ್ ಕಡೆಯಿಂದ ಹೊರಬರು ಬರ್ತಿದ್ದಾರೆ, ಅವರನ್ನು ಭೇಟಿ ಆಗ್ತಿದೆ ಅಂತ ಸುಮ್ಮನೆ ಚಿಕ್ಕದಾಗಿ ಸ್ಪಷ್ಟವಾಗಿ ಹೇಳಿದ್ರು. ಆ ಮಾತನ್ನ ಕೇಳಿಸ್ಕೊಂಡು ಸರ್ ನಂಬರ್ ಕೊಟ್ಟರು. ನಾನು ಕಾಲ್ ಬ್ಯಾಕ್ ಮಾಡಿದೆ. ಮಾಡಿದ ತಕ್ಷಣ ಅವರೆಲ್ಲ ಇದ್ದೀವಿ ಅಂತ ಹೇಳಿದ್ರು. ಮತ್ತೆ ಬರ್ತಿದ್ದೀವಿ ಸರ್ ಅಂತ ಹೇಳಿದ್ರು. ಸರ್ ಬಂದರು, ಭೇಟಿ ಆಗ್ತದೆ. ಅದ್ರ ಮುಖಾಂತರ ನಮ್ಗೊಂದು ಸ್ವಲ್ಪ ವಿಷಯ ತಿಳಿಸ್ಕೊಡ್ತೀವಿ. ಕಂಪನಿ ಅಷ್ಟೇ ಹೆಸರೇನು ಹೇಳಿನ ಒಂದು ಚಿಕ್ಕದ ಕಂಪನಿ. ಆ ಕಂಪನಿಯಲ್ಲಿ ನೀವು ಸದಸ್ಯರಾಗಬಹುದು. ನನ್ನ ಹೆಸರು ನವೀನ್ ಕುಮಾರ್ ಅಂತೇಳಿ. ನನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ. ನಾನು ಈ ಫೀಲ್ಡ್ಗೆ ತುಂಬ ಅಂದರೆ ಈಗ ಹೋಗ್ತಿದ್ದೀನಿ ಅಂತ ಹೇಳ್ಬೋದು. ಸೊ ನೀವೆಲ್ಲ ಅದೇ ಚೆನ್ನಾಗಿದ್ದೀರ. ಸೊ ನಾನು ಈ ಸಂಘಟನೆಗೆ ಈ ಕಂಪನಿಗಾಗಿರ್ಬೋದು ಬರೋದಕ್ಕೆ ಮೂಲ ಕಾರಣ ನಮ್ಮ ಸಂಘಟನೆ ಮಾನವ ಹಕ್ಕು ಮತ್ತು ಮಾಧ್ಯಮ ಸಂಘಟನೆ. ನಾನು ಈ ಸಂಘಟನೆಯಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಸಂಘಟನೆ ಸುಮಾರು 3 ವರ್ಷದಿಂದ ನಾನು ಎಲ್ಲ ಸಿವಿಲ್ ಸಂಸ್ಥೆ ಮಾಡಿದ್ದೀನಿ. ಸಾಕಷ್ಟು ಜನರನ್ನ ಮಾಡ್ತಾ ಇದೆ. ಒಂದು ಮೊದಲೇ ಬಾರಿಗೆ ನಾನು ಮಹೇಶ್ವರನ್ನ ಭೇಟಿಯಾದಾಗ ಸಾಕಷ್ಟು ಹೇಳಿದ್ರು, ಈ ರೀತಿ ಹಿಂಗಿದೆ ನಮಗೆ ಜಾಯ್ನ್ ಆಗಿ
ಈ ಥರ ನಾನು ಸಾಕಷ್ಟು ಸರಿ ತುಂಬ ಸರಿ ಸರ್ ಆಗ್ತೀನಿ ಅಂತ ಹೇಳಿದ್ರು ನನ್ನ ಕೆಲಸದ ಒತ್ತಡದ ಮೇಲೆ ನಾನು ಜಾಯ್ನ್ ಆಗ್ತಾ ಇರಲಿಲ್ಲ. ಸುಮಾರು ಸರಿ ಸಾಕಷ್ಟು ಬಾರಿ ಹೇಳಿದೆ, ನಾನು ಅವಾಯ್ಡ್ ಮಾಡ್ಕೊಂಡೆ ಬಂದೆ. ಸೊ ಈಗ ಒಂದು ಏನಂತ ಹೇಳ್ತಾರೆ, ಅಷ್ಟು ಸುದ್ದಿಯಾಗಿದೆ. ಸೊ ನಾನು ಜಾಯ್ನ್ ಆಗ್ತೀನಿ ಸರ್ಜರಿ. ಈ ಕಂಪ್ನಿನ ನನ್ನ ಕೈಗೆ ಎಷ್ಟಾಗುತ್ತೋ ಅಷ್ಟು ಹೇಳ್ಕೊಳ್ಳೋ ಸಾಧ್ಯವಾಗುತ್ತೆ. ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ 2 ಮಾತಾಡೋದಕ್ಕೆ ಅವಕಾಶ ಮಾಡ್ತೀನಿ. ನಮ್ಮ ಮೈಸೂರಿಗೆ ಮೊದಲನೇ ಕೆಲಸ ತಮ್ಮೆಲ್ಲರಿಗೂ ಥ್ಯಾಂಕ್ ಯು. ನಾನೇನು ಹೇಗಿಲ್ಲ ಹೆಸರು ಇರ್ತವ್ರೆ ಎಲ್ಲರಿಂದ ಬಂದೆ ಹೇಳಕ್ಕೆ ತಿಳಿತಾರೆ. ಸರ್ ಎಲ್ಲ ಒಳ್ಳೇದೇ ಇದೆ ಅದೇ ನಾವೇನು ಹೇಳೋದು ಇಲ್ಲಿ ನಾವು ಯಾಕಂದ್ರೆ ಹೇಳ್ಬಿಟ್ಟವ್ರೆ. ಇನ್ನೂ ಒಂದು ಸರಿ ಒಳ್ಳೆ ಥರ ಆಗಲಿ, ದೇವ್ರು ಒಳ್ಳೇದು ಮಾಡಲಿ, ನಮ್ಮನ್ನು ಮುಂದೆ ಮಕ್ಕಳಿಗೆ ತೊಗೊಂಡ್ಬರಲಿ. ಅದಕ್ಕೆ ಅರುಣ್ ಸರ್ ಅಂತ ಸಂಗೀತದಿಂದ ಗೊತ್ತಾಗಿತ್ತು. ಸರ್ ಯಾವುದೇ ಟೈಮಲ್ಲಿ ಕಾಲ್ ಮಾಡಿ ರಿಸೀವ್ ಮಾಡ್ತಾರೆ, ಚೆನ್ನಾಗಿ ಇದು ಮಾಡ್ತಾರೆ. ಅರುಣ್ ಸರ್ ಥರನೇ ನಾವು ಇದ್ರ ಕೈ ಜೋಡಿಸಿದ್ದೀವಿ, ಆದರೆ ಇನ್ನೂ ಮಾಡ್ತೀವಿ, ಇನ್ನೂ ಬೇರೆಯವ್ರನ್ನು ಸೇರಿಸ್ತೀವಿ ಸರ್. ಆಂಧ್ರ ಕಡೆಯಿಂದನೂ ಮಾತಾಡಿದ್ದೀನಿ, ಸೇರಿಸ್ತೀವಿ ಸರ್. ಎಲ್ಲ ಪ್ರಾಪರ್ಟಿ ಎಲ್ಲರಿಗೂ ಅಷ್ಟೇ ಇದ್ದಾರೆ. ಈ ಹೊಸ ಕಂಪ್ನಿ ಅನ್ನೋದಕ್ಕಿಂತ ಒಳ್ಳೆ ಕಂಪ್ನಿನೇ. ನಾನು ಮಾತ್ರ ಹೊಸದಾಗಿದ್ದೀನಿ ಈ ಕಂಪ್ನಿಗೆ. ನಾನು ಹೊಸ ಸಿಗೋದು. ಬಟ್ ಈ ಕಂಪ್ನಿಗೆ ಖುಷಿ, ಹೆಣ್ಮಕ್ಕಳನ್ನ ಹಾಕ್ಕೊಂಡಿದ್ದೀರಾ, ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಬಟ್ ಹೆಣ್ಮಕ್ಕಳಿಗೆ ಒಬ್ಬೊಬ್ಬರಲ್ಲಿ ಒಂದೊಂದು ಕಲೆ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಅದನ್ನು ಗುರುತಿಸಿ ಒಳ್ಳೊಳ್ಳೆ ಸ್ಟೇಜ್ ಕುಡಿಯೋರಿಗೆ ಅವ್ರಿಗೆ ಒಂದೊಂದು ಒಳ್ಳೆ ಸ್ಟಾರ್ಟಿಂಗಲ್ಲಿ ಅವ್ರನ್ನ ಸ್ವಲ್ಪ ನೀವು ಬೆಳೆಸ್ಬೇಕು ಅಂತ ನಾನು ಒಂದು ಬಟ್ ಅವ್ರಿಗೂ ಮನೆಗೆ ಫ್ಯಾಮಿಲಿ ಇರುತ್ತೆ, ಮಕ್ಕಳು ಇರ್ತಾರೆ. ಬಟ್ ಅವ್ರದೇ ಇದಂಥ ಪರ್ಸನಲ್ ಲೈಫ್ ಬಿಟ್ಟು ಬರ್ತಾರೆ ಕಂಪ್ನಿಗೆ ಬಂದು ಕುಡಿಯೋದಲ್ದಿರ ಅವರು ಒಂದು ಗುರುತಿಸ್ಕೊಳ್ಳೋದು ಬರ್ತಾರೆ. ಅದನ್ನ ಒಂದು ಕುಡಿ ಅಷ್ಟೇ ಕೇಳ್ಕೊಂಡು ನೆಕ್ಸ್ಟ್ ಟೈಮ್ ನಾನು ಮಾತಾಡ್ತೀನಿ. ಟೈಮ್ ಇಲ್ಲ, ಟೈಮ್ ಕೊಟ್ಟರೆ ಬೇಕಾದ್ರೆ 1 ಅವರ್ ಮಾತಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಮಾತಾಡ್ತೀನಿ ಜಾಸ್ತಿ ನನಗೆ ಪರಿಚಯ ಮಾಡ್ತಿದ್ದೀನಿ ಮೋಹನ್ ಸರ್ ಅಂತ. ಜಸ್ಟ್ ಒಂದು ಟೀ ಕುಡಿಯೋಣ ಮಾತಾಡ್ತಿದ್ದು ನಮಗೆ ಕಂಪ್ನಿ ಬಗ್ಗೆ ಪರಿಚಯ ಮಾಡಿಕೊಂಡು ಸೊ ಕಂಪ್ನಿಯಲ್ಲಿ ನಾನು ಸೇರ್ಕೊಂಡ್ಮೇಲೆ ಆ ಪ್ರಾಜೆಕ್ಟ್ ಫಸ್ಟ್ ನಮ್ಮ ತಂದೆಯವ್ರು ಕೊಟ್ಟಿದ್ದೀನಿ. ಯಾಕಂದರೆ ನಾನು ಸುಮಾರು ಕಂಪ್ನಿ ಕೆಲಸ ಮಾಡಿದ್ದೀನಿ, ಸುಮಾರು ಕಡೆಯಿಂದ ನಾನು ಇಲ್ಲೇ ಮಾಡಿದ್ದೀನಿ. ನನ್ನನ್ನು ಮೇಲಕ್ಕೆ ಬೆಳೆಸಿದ್ರು, ನಾನು ಸುಮಾರು ಕಂಪ್ನಿಯಲ್ಲಿ ಹಣ ಗಳಿಸ್ಕೊಂಡೆ. ಬಟ್ ನಾನು ಹಿಂದೆ ಬಂದಂಥವ್ರಿಗೆ ತುಂಬ ಸರಿ ಅನ್ಯಾಯ ಆಗಿತ್ತು. ಸೊ ನಾನು ಯಾವತ್ತೂ ಬೇಗ ನಂಬೋದಿಲ್ಲ. ಬಟ್ ಮೋಹನ್ ಸರ್ ಅವರು ನನಗೆ ಎಕ್ಸ್ಪ್ಲೇನ್ ಮಾಡಿದಾಗ ಮತ್ತು ಮಹೇಶ್ ಸರ್ ನನಗೆ ಪರಿಚಯ ಮಾಡ್ಕೊಂಡಾಗ ನಾನು ಇವ್ರನ್ನ ಮಾಧವ್ ಅಂತ ಹೇಳಿ ಪರಿಚಯ ಮಾಡ್ಕೊಂಡೆ. ಇವ್ರು ಯಾವಾಗಾದ್ರೂ ಕಾಲ್ ಮಾಡಿ ನನಗೆ ಇವ್ರ ನಂಬರ್ ಇರ್ತಲ್ಲ ಸರ್ ಯಾರೋ ಬಂದೆ ಅಂತ ಜೂಮ್ ಕಾಲ್ ಮಾಡಿದಾಗ ಸಹ ನಾನು 5 ಗಂಟೆ ಕುಡಿಸ್ಬಿಟ್ಟು ನಮ್ಮ ಮನೇಲಿ ಎಲ್ಲರೂ ಕೇಳ್ತೀನಿ. ಯಾಕಂದರೆ ನನ್ನನ್ನು ಎಲ್ಲಿಂದ ಕಳ್ಸೋಕ್ಕೆ ನಮ್ಮ ಫ್ಯಾಮಿಲಿಯವರು ರೆಡಿಯಾಗಿದ್ದಾರೆ ಕಂಪ್ನಿ ಕಡೆಯಿಂದ. ಸೊ ಅವರು ಈ ಒಂದು ಕಂಪ್ನಿ ಬಗ್ಗೆ ತಿಳುವಳಿಕೆ ಫಸ್ಟ್ ಅವರಲ್ಲಿ ಬಂದರೆ ನನ್ನನ್ನು ಎಲ್ಲಿಗೆ ಕಳಿಸ್ತಾರೆ. ಈಗ ನನ್ನ ಪ್ರಾಜೆಕ್ಟ್ ಬೇರೆಯವ್ರಿಗೆ ನಾನು ಎಕ್ಸ್ಪ್ಲೈನ್ ಮಾಡುವಾಗ ಈಗ ನಮ್ಮ ತಂದೆನೇ ಬರ್ತಾರೆ, ಈಗೇನು ಕೆಲಸ ಇಲ್ವಾ, ಯಾವಾಗಲೂ ತಿಳ್ಕೊಂಡು ಓಡಾಡ್ತೀಯಾ ಅನ್ನೋ ಮಾತು ಬರಬಾರ್ದು ಅಂತ ಹೇಳ್ಬಿಟ್ಟು ಫಸ್ಟ್ ನಮ್ಮ ತಂದೆಯವ್ರು ಕೊಡ್ತೀನಿ. ಅಪ್ಪ ಇದನ್ನು ಯೂಸ್ ಮಾಡಿ ನಿನಗೆ ಚೆನ್ನಾಗಾಯ್ತು ಅಂದರೆ ನೀವು ಚೆನ್ನಾಗಿ ಸಾಕು, ಈಗ 10 ಜನಕ್ಕೆ ಬೋಧನೆ ಮಾಡಬೇಕು. ನಮ್ಮ ಮನೆಗೆ ಯಾರೇ ಬಂದಿರ್ಲಿ ಸರ್ ನನಗೆ ಅದು ಪ್ರೇಯರ್ ಮಾಡಿದ್ರೆ ನನ್ನ ಮಗಳು ಯಾರೋ ಅಂತ ಫಸ್ಟ್ ಅವರೇ ಎತ್ಕೊಂಡೋಗಿ ಕ್ಲಾಸ್ ಹಾಕಿರ್ತಾರೆ. ಸೊ ನನಗೆ ಅದೊಂದು ಖುಷಿ ಆಯಿತು. ಮತ್ತು ಇನ್ನೊಂದ್ಸರಿ ನಾನು ಯಾರಿಗೋ ಒಂದು ಪ್ರಾಜೆಕ್ಟ್ ಕೊಟ್ಬಿಟ್ಟು ತಗೊಂಡು ನಿಮಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತಂದಾಗ ನಾನು ರೂಪಾಯಿ ತಗೊಂಡು ಮಾಡಿದೆ. ನಾನು ಸಾರಿಗೆ ಇನ್ಫಾರ್ಮ್ ಮಾಡಿದೆ, ತೊಗೊಂಡೋಗಿ ಕೊಟ್ಟೆ. ಇವತ್ತು ಅವ್ರು ಫೋನ್ ಮಾಡಿ ಹೇಳ್ತಾರೆ ಅಕ್ಕ ನನಗೆ ಇನ್ನೊಂದು ಪ್ರಾಜೆಕ್ಟ್ ಸಿಗುತ್ತಾ ಅದು ಅಂತ. ಸೊ ನಾನು ಆದ ತಕ್ಷಣ ನಾನು ಏನು ಮಾಡಿದೆ, ಸಾರ್ ನಂಬರ್ ಕೊಟ್ಟೆ, ಇಲ್ಲೇ ಮಾತಾಡ್ತೀನಿ. ಸೊ ಇಷ್ಟೆಲ್ಲ ನಮ್ಮನ್ನು ಬೆಳೆಸ್ತಾ ಇದ್ದೆ ಸರ್. ನಾನು ಈ ಒಂದು ಪ್ರಾಜೆಕ್ಟ್ ಬಗ್ಗೆ ತಿಳುವಳಿಕೆ ಕೊಡಬೇಕಂತ ನಾನು ಮಾತಾಡ್ತೀನಿ. ನಿಮಗೆ ಗೊತ್ತಿಲ್ಲ ಅಂದರೆ ನನಗೆ ಫೋನ್ ಮಾಡಿಲ್ಲ, ನನ್ನ ನಂಬರ್ ಕೊಡಿ, ನಾನು ಮತ್ತು ಮೋಹನ್ ಸರ್ ಅವರು ಹ್ಯೂಮನ್ ರೈಟ್ಸ್ ನನಗೆ 2 ಇಯರ್ಸಿಂದ ಹ್ಯೂಮನ್ ರೈಟ್ಸ್ ಯಾವ ಪ್ರೋಗ್ರಾಮ್ ಮಾಡಿದ್ರೆ ನಮ್ಗೆ ವೇಟ್ ಮಾಡ್ತಾ ಇತ್ತು. ಚಿಕ್ಕಬಳ್ಳಾಪುರ ಕಡೆಯಿಂದ ನಾವು ಬರ್ತಾ ಇದ್ವಿ. ಅದೇ ಗೌರಿ ಪ್ರೋಗ್ರಾಮ್ ಆಯಿತು. ಅವಾಗ ಅದನ್ನ ಸರಿ ಮನೆ ಸ್ಪೀಚ್ ಕೊಟ್ಟು ಅವಾಗ ಮನೆ ಅವತ್ತು ಅವ್ರಿಗೆ ಕೊಟ್ಟರು. ಇನ್ನೂ ಸ್ವಲ್ಪ ಕೇಳಬೇಕು. ಆಮೇಲೆ ನಮ್ಮ ಮನೆ ಓನರ್ ಬರ್ತಿದ್ದಾರೆ ಲಾವಣ್ಯ ಮೇಡಮ್ ಅಂತ ಅವರಮ್ಮ. ಅವ್ರಿಗೆ ಒಂದು ಪ್ರಾಡಕ್ಟ್ ಇದೆ. ಅದು ಪ್ರಾಡಕ್ಟ್
ಅಲ್ವಾ? ಎಲ್ರಿಗೂ ನಮಸ್ಕಾರ. ನಾನು ಕನಿಕಾ ಅಂತ. ಯಾಕಂದ್ರೆ ಅವಾಗಿಂದ ಕನಿಕಾ ಯಾರನ್ನ ಇಲ್ಲೂ ಓಡಾಡ್ತೀನಿ, ಅಲ್ಲೂ ಓಡಾಡ್ತೀನಿ. ಸೊ ಎಲ್ರಿಗೂ ಗೊತ್ತಾಗ್ಬೇಕಲ್ವಾ ನಾನೇ ಕನಿಕಾ CEO ಅಂತ. ನನಗೆ ನಾನೇ ಹೇಳ್ಕೊಡೋದಾಗ್ಬಿಟ್ಟಿದೆ. ಕರೆಕ್ಟಾ? ಓಕೆ, ಇವಾಗ ಒಂದು ಕಡೆ ತಮಾಷೆ ಆದ್ರೆ, ಒಂದು ಕಡೆ ಸೀರಿಯಸ್ ಆದ್ರೆ, ಎಲ್ಲ ಥರದಲ್ಲೂ ಇಲ್ಲಿ ಎಲ್ಲರೂ ಒಂದು ಏನೋ ತಿಳಿಯುತ್ತೆ ಅಂತ ಬಂದು ನಾವು ಇಲ್ಲಿ ಕೂತಿದ್ದೀವಿ ಅಂತ ಹೇಳಿದಾಗ ಅದನ್ನ ಇಂಟ್ರೆಸ್ಟಿಂಗ್ ಆಗಿ ಕೇಳಿದ್ರೆ ಮಾತ್ರ ಏನಿದೆ ಅಂತ ನಮಗೆ ಗೊತ್ತಾಗುತ್ತೆ. ಕರೆಕ್ಟಾ? ನಾವು ಫೋಕಸ್ ಮಾಡಲಿಲ್ಲ ಅಂದ್ರೆ, ನಾವು ದೂರದಿಂದನೋ ಹತ್ರದಿಂದನೋ ಬಂದು ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಕರೆಕ್ಟಾ? ನಾನು ಫೋನಲ್ಲಿ ನಿಮಗೆ 2 hours ಪ್ಲಾನ್ ಹೇಳಿದ್ರು ಕೂಡ ನಿಮ್ಗೆ ಯಾರು ಕೂಡ ಅರ್ಥ ಆಗೋದಿಲ್ಲ. ಕರೆಕ್ಟಾ? ಝೂಮ್ ಮೀಟಿಂಗ್ ಬರಬೇಕು, ಝೂಮಲ್ಲಿ ಕೂಡ ಕೆಲವೊಂದ್ಸರಿ ಎಲ್ಲರಿಗೂ ಅರ್ಥ ಆಗೋದಿಲ್ಲ. ಸುಮ್ಮನೆ ಝೂಮಿಗೆ ಬಂದಿರ್ತಾರೆ, ಎಲ್ಲೋ ಮಾತಾಡ್ತಾ ಇರ್ತಾರೆ, ಮ್ಯೂಟ್ ಮಾಡಿರ್ತಾರೆ, ಕೆಲವೊಬ್ರು ಕೇಳಿಸ್ಕೊಂಡಾಗ ಕೇಳೋದಿಲ್ಲ, ಕೆಲವೊಂದಿಗೆ ಹೆಸರು ಬಂದಿರುತ್ತೆ. ಹಿಂಗೆಲ್ಲ ಹೇಳ್ಬೇಕಾದ್ರೆ ಸೊ ಇದು ಒಂದು ಗ್ಯಾದರಿಂಗು ಖಂಡಿತ ಎಲ್ರಿಗೂ 100% ತಿಳುವಳಿಕೆಯನ್ನ ತಂದ್ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಸೊ ಇವಾಗ ಬೆಳಿಗ್ಗೆ ನಮ್ಮ ಸರ್ ಹೇಳ್ತಾನೆ ಇದ್ದಾರೆ, ಅದರಲ್ಲಿ 100% ಅರ್ಥ ಆಗಿಲ್ಲ ಅಂತಂದ್ರೂ ನನ್ನ ಪ್ರಕಾರ ನಿಮ್ಮೆಲ್ರಿಗೂ 80% ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. 80%. ಯಾಕೆಂತಂದ್ರೆ 5 ರಿಂದ 6 ವರ್ಷ ನಾನು ಈ ಫೀಲ್ಡಲ್ಲಿ ಸರ್ವಿಸಲ್ಲಿ ಇದ್ದೀನಿ. ಸೊ ಇಷ್ಟು ನೀಟಾಗಿ, ಇಷ್ಟು ಕೂಲಂಕುಷವಾಗಿ ಎಕ್ಸ್ಪ್ಲೈನ್ ಕೊಟ್ಕೊಂಡು ನಿಮ್ಗೆ ಅರ್ಥ ಆಗೋ ಥರ, ಚಿಕ್ಕ ಮಗಳಿಗೆ ಹೇಳೋ ಥರ ಯಾವ MD ಹೇಳಿದ್ದಾರೆ. ಹೊಸಬ್ರನ್ನ ಬಿಡಕ್ಕೆ ನೆಟ್ವರ್ಕ್ನಲ್ಲಿರೋದೇ ಹೇಳಿ ಯಾರು ಹೇಳ್ಕೊಟ್ಟಿದ್ದಾರೆ? ಹೇಳಿದಾರೆ ಕಣೆ ಸರ್. ಎಷ್ಟೋ ಸರಿ ನಾವಿಬ್ರು ಟಾಕಿಂಗ್ ಮಾಡಿದ್ದೀವಿ. ಸೊ ನಾವು ಏನೇನೋ ಡಿಸ್ಕಷನ್ ಮಾಡಿದ್ದೀವಿ. ಕರೆಕ್ಟಾ? ಸೊ ಹಂಗಿದ್ದಾಗ ಯಾರೂ ಕೂಡ ಈ ತರ ಝೂಮ್ ಮೀಟಿಂಗ್ ಆಗಲಿ, ಎದುರುಗಡೆ ಕುತ್ಕೊಂಡಾಗಲಿ ಯಾರೂ ಹೇಳ್ಕೊಟ್ಟಿಲ್ಲ ಇದುವರೆಗೂ. ನಾನು ಕೂಡ ನೋಡಿರೋ ಅದರ್ ಕಂಪ್ನಿಗಳಲ್ಲಿ MD ನೋಡ್ಲಿಕ್ಕೇನೆ ಎಷ್ಟು ದಿನ ಟೈಮ್ ತಗೊಳುತ್ತೆ ಸರ್ ಅದರ್ ಕಂಪ್ನಿಲಿ? ಕರೆಕ್ಟಾ? ಹಂಗಿದ್ದಾಗ ಒಬ್ಬ MDನೇ ನಿಂತು ನಿಮಗೆಲ್ಲ ಕೂಲಂಕುಷವಾಗಿ ಹೇಳ್ಕೊಡ್ತಾ ಇದಾರೆ ಅಂದ್ರೆ ಇದೆಲ್ಲ ನಮ್ಮ ಬಾಧ್ಯತೆ. ಒಬ್ಬ ಚಿಕ್ಕ ಮಕ್ಳಿದ್ದಾರೆ, ಲೀಡರ್ ಅಂತಾನೆ ಇಲ್ಲ, ಲಾಸ್ಟ್ ಬಾಟಮ್ಗೂ ಕೂಡ ಅವ್ರು ಇದೇ ತರ ಹೇಳ್ಕೊಡ್ತಾ ಇದಾರೆ. ನಾನು ನೋಡ್ತಾ ಬರ್ತಾ ಇದ್ದೀನಿ. ಹಂಗಿದ್ದಾಗ ನೀವು ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ. ಎಲ್ಲೋ ಹೋಗಿ ಎಲ್ಲೆಲ್ಲೋ ಇರೋ MDನ ನೋಡ್ಕೊಳಕ್ಕೆ ಸಾಲಾಗಿ ನಿಂತ್ಕೊಳ್ಬೇಕಾಗತ್ತೆ. ಅದರಲ್ಲಿ ನಿಮ್ಗೆ ಹತ್ರದಲ್ಲಿ ಸಿಗ್ತಾ ಇದ್ದಾರೆ. ಏನೇ ಕ್ಲಾರಿಟಿ ಇದ್ರು ಅವರೇ ಕೊಡ್ತಾ ಇರ್ತಾರೆ. ಹಂಗಿದ್ದಾಗ ನಾವೆಲ್ಲರೂ ಈ ಫೀಲ್ಡಲ್ಲಿ ಪುಣ್ಯವಂತರು ಅಂತಾನೆ ಹೇಳ್ಬೋದು. ಈ ಪ್ಲಾಟ್ಫಾರ್ಮು ಯಾಕೆ ಇಷ್ಟಪಡಬೇಕು ಎಲ್ಲರೂ ಅಂತಂದಾಗ ನನಗೆ ತುಂಬಾ ಇಷ್ಟ. ನನಗೆ ಬಹಳ ಈ ಫೀಲ್ಡ್ ಅಂದ್ರೆ ನನಗೆ ತುಂಬಾ ಯಾಕೆ ಇಷ್ಟ ಅಂತಂದ್ರೆ, ಸ್ವಲ್ಪ ಸರಿ ಯಾರು ಅಂತ ನನಗೆ ಗೊತ್ತಿರ್ಲಿಲ್ಲ, ಅವ್ರು ಯಾರಂತ ಗೊತ್ತಿರ್ಲಿಲ್ಲ, ಯಾರ್ಯಾರು ಅಂತ ನನಗೆ ಗೊತ್ತಿರ್ಲಿಲ್ಲ. ಬಟ್ ಇದು ಎಲ್ರಿಗೂ ಕನೆಕ್ಟ್ ಮಾಡೋದು. ಕರೆಕ್ಟಾ? ಮೇಡಮ್ ಯಾರು ಅಂತ ಗೊತ್ತಿರ್ಲಿಲ್ಲ, ಶಾಂತಿ ಮೇಡಮ್ ಗೊತ್ತಿರ್ಲಿಲ್ಲ, ಸರ್ ಗೊತ್ತಿರ್ಲಿಲ್ಲ ಅಲ್ವಾ ಸರ್? ಇದು ಗ್ಯಾದರಿಂಗ್ ಮಾಡುತ್ತೆ. ಇಡೀ ಎಂಟೈರ್ ಕರ್ನಾಟಕ ನಾನು ಓಡಾಡ್ತಿದೀನಿ, ಖುಷಿಯಿಂದ ಓಡಾಡ್ತಿದೀನಿ. ನನಗೆ ಸುಸ್ತೇ ಆಗ್ತಾ ಇಲ್ಲ. ಎಲ್ಲರೂ ಕೇಳ್ತಾರೆ, ಸುಸ್ತಾಗಲ್ವಾ, ನಿದ್ದೆ ಬರಲ್ವಾ, ಊಟ ಯಾವಾಗ ಮಾಡ್ತೀರಾ, ತಿಂಡಿ ಯಾವಾಗ ಮಾಡ್ತೀರಾ, ಅಡುಗೆ ಯಾವಾಗ ಮಾಡ್ತೀರಾ ಅಂತ. ಬಟ್ ನಾನು ಒಂಥರ ಎಂಜಾಯ್ಮೆಂಟ್ ಮಾಡ್ಕೊಂಡು ಈ ಕೆಲಸನ ನಾನು ಮಾಡ್ತೀನಿ. ನನಗೆ ಖುಷಿ ಇದೆ. ಬೇರೆ ಕಡೆ ಹೋದ್ರೆ ಅವರ ಒಂದು ಭಾಷೆ ತಿಳ್ಕೊಳ್ಬೋದು, ಅವರ ಒಂದು ಊಟ ತಿಳ್ಕೊಳ್ಬೋದು, ಅವರ ಒಂದು ವ್ಯಕ್ತಿತ್ವ ತಿಳ್ಕೊಳ್ಬೋದು. ಈಗ ಸರ್ವೆ ಕನೆಕ್ಟ್ ಆದ್ಮೇಲೆ ಅವರು ಕೊಡಗು ಶೈಲಿ ಏನಿದೆ ಅದ್ರ ನನಗೆ ಹೇಳ್ತಾ ಬಂದ್ರು. ಸೊ ಅವಾಗ ಕೊಡಗು ಟೀಮ್ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಯ್ತು. ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡಿದಾಗ, ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡಿಲ್ಲ ಅಂದಾಗ ಕೊಡಗು ಕಡೆ ನನಗೆ ಗೊತ್ತಿಲ್ಲ. ನಾನು ಮೈಸೂರು ಬಂದಷ್ಟೇ ನನಗೆ ಗೊತ್ತಾಗುತ್ತೆ ಅಲ್ವಾ? ಹಾಗಾಗಿ ಪ್ರತಿಯೊಬ್ಬರು ಕಮ್ಯುನಿಕೇಶನ್ ಮಾಡ್ತಾ ಹೋಗೋಣ, ಒಬ್ರಿಗೊಬ್ರು ಮಾತಾಡ್ತಾ ಹೋಗೋಣ. ಮಾತಾಡ್ತಾ ಪ್ರತಿಯೊಂದು ವಿಷಯಗಳು ತಿಳಿತಾ ಹೋಗುತ್ತೆ. ನನಗೆ ಗೊತ್ತಿರೋದು ನಿಮಗೆ ಗೊತ್ತಿರುತ್ತೆ, ನಿಮಗೆ ಗೊತ್ತಿರೋದು ನನಗೆ ಗೊತ್ತಿರುತ್ತೆ. ಸೊ ಇಬ್ರು ಶೇರ್ ಮಾಡ್ಬೋದಲ್ಲ. ಇಬ್ರು ಶೇರ್ ಮಾಡಿದಾಗ ಮಾತ್ರ ಬೆಳೀಲಿಕ್ಕೆ ಸಾಧ್ಯ. ಈ ಫೀಲ್ಡ್ ಒಳಗಡೆ ಒಬ್ರು ಗೆಲ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ರಥನ ಒಬ್ರು ಎಳೆಯಕ್ಕಾಗತ್ತಾ ಸರ್? ಒಂದು ರಥನ ಒಬ್ರು ಎಳೆಯಕ್ಕೆ ಹಾಕೋದೇ ಇಲ್ಲ. ಎಲ್ಲರೂ ಸಾರ ಹಳ್ಳಿ ಊರು ಎಲ್ಲ ಜನ ಬಂದಾಗ ಮಾತ್ರ ಹಿಂಗೆ ತೇರು ಹೇಳ್ತಾರೆ ಮುಂದೆ ಬರುತ್ತೋ, ಹಂಗೆ ಮಾರ್ಕೆಟಿಂಗ್ ಕಂಪನಿ ಒಳಗಡೆ, MLM ಕಂಪನಿ ಒಳಗಡೆ ನಾವೆಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಕಂಪನಿನೂ ಬೆಳೆಯುತ್ತೆ, ಕಂಪನಿ ಜೊತೆ ಇರೋನು ಕೂಡ ಬೆಳೀತಾ ಹೋಗ್ತಾರೆ.
ರೈಟ್ರಾ ಕರೆಕ್ಟ್ರಾ? ಇಷ್ಟೇ ನನಗೆ ಗೊತ್ತಿರೋದು. ನನಗೆ ಕೊಟ್ಟಂತ ಕೆಲಸನ ನಾನು ಪ್ರಾಮಾಣಿಕವಾಗಿ ನಾನು ಮಾಡ್ತಾ ಇರ್ತೀನಿ. ಸೊ ನನಗೆ ಅಷ್ಟೇ ನನ್ನ ಥಾಟ್ ಇರೋದು. ನನಗೆ ಗೊತ್ತಿಲ್ಲ. ನನಗೆ ಕೆಲಸ ಕೊಟ್ರ ನನಗೇನು ಇಲ್ಲಿ ಅಚೀವ್ಮೆಂಟ್ ಮಾಡ್ಬೇಕಾ? ನನ್ ಗೋಲ್ ಅಷ್ಟು ಮಾತ್ರ ಇರೋದು. ನನಗೆ ಬೇಕಿಲ್ಲ. ಬೇರೆ ಏನಾದ್ರೆ ನಿಮ್ಮನೆ ದೋಸೆನ, ನಿಮ್ಮನೆ ಚಪಾತಿನ, ನಿಮ್ಮನೆ ಇಡ್ಲಿನ, ನಿಮ್ಮನೆ ಪೂರಿನ ಅಂತ ಕೇಳ್ಕೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟ್. ಅದ್ರ ಬದಲು ನಮ್ಮ ಒಂದು ಗುರಿಗೆ ಫೋಕಸ್ ಮಾಡ್ಬೇಕು. ಯಾಕಂದ್ರೆ ನಮ್ಮನೇಲಿ ಏನಿಲ್ಲ ಅಂತ ಅಂದಾಗ ಯಾರು 1 ರೂಪಾಯಿ ಯಾರು ತಂದ್ಕೊಡಲ್ಲ ಅಲ್ಲ. ನಮ್ಮನೆ ನಾವೇ ದುಡಿಬೇಕಲ್ಲ. 100 ಜನದ ಬಗ್ಗೆ 100 ಮಾತ್ರ ಕುತ್ಕೊಂಡು ಮಾತಾಡೋದ್ರು ಕೂಡ ಕೊನೆಗೆ ನಮ್ಮನೆಗೆ ನಾವೇ ದುಡಿಬೇಕು, ನಾವೇ ತರಬೇಕು. ಆ ಮಾತು ನಮ್ಮನೆ ಒಳಗಡೆ ಬಂದಿಟ್ಟು ಮರ್ತೋಗಿರುತ್ತೆ. ಕರೆಕ್ಟ್ರಾ? ಹಾಗಾಗಿ ಬೇರೆಯವ್ರ ಬಗ್ಗೆ ಮಾತಾಡೋದ್ರ ಬದಲು ನಮ್ಮ ಬಗ್ಗೆ ನಾವು ಮಾತಾಡ್ಕೊಳ್ಳೋಣ, ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಾವೇನ್ ಮಾಡ್ಬೇಕು, ನಾವೇನ್ ಬಿಡ್ಬೇಕು ಅನ್ನೋದು ನಮ್ಮ ಬಗ್ಗೆ ನಾವು ಮೊದಲು ಸೆಲ್ಫ್ ಲವ್. ನಮ್ಮನ್ನ ನಾವು ಪ್ರೀತಿ ಮಾಡಿದಾಗ ಮಾತ್ರ ನಮ್ಮ ಜೀವನ ಅರ್ಥ ಆಗೋದು. ಬೇರೆಯವ್ರ ಬಗ್ಗೆ ಮಾತಾಡಿದಾಗ, ಬೇರೆಯವ್ರ ಬಗ್ಗೆ ಕಥೆ ಮಾತಾಡಿದಾಗ ಅದೇನೋ ಪ್ರಯೋಜನ ಇಲ್ಲ. ನನ್ನ ಪ್ರಕಾರ ಪ್ರಯೋಜನ ಇಲ್ಲ. ಹಾಗಾಗಿ ಸೊ ನಿಮ್ಮ ಒಂದು ಸೆಲ್ಫ್ನೆಸ್ ಏನಿದೆ ಅದನ್ನ ತಿಳ್ಕೊಳ್ತಾ ಹೋಗಿ. ಆಮೇಲೆ ಕಂಪ್ನಿ, ಮಾಧವ್ ಕಂಪ್ನಿಗೆ ಇಲ್ಲೆಲ್ಲ ಬಂದು ಕೂತಿದೀವಿ, ಊಟ ಮಾಡ್ಬಿಟ್ಟಿದೀವಿ, ಮಾಧವ್ ಕಂಪ್ನಿಗೆ ಬರ್ಬೇಕು. ಯಾರಲ್ಲಿ ಕಡೆಯಲ್ಲ ಹಾಕಿಲ್ಲ. ಮಾಧವ್ ಕಂಪ್ನಿಗೆ ಯಾವ ರೂಲ್ಸ್ ಹಾಕಿಲ್ಲ. ರೂಲ್ಸ್ ಬಲ್ವಂತ ಇಲ್ಲ. ಬಂದಿಲ್ಲ, ಖುಷಿಯಿಂದ ಅರ್ಥ ಆಯ್ತಾ, ಖುಷಿಯಿಂದ ವ್ಯಕ್ತಿ ಆಯ್ತಾ. ಕಂಪನಿ 100 ಇರ್ಬೋದು, ವ್ಯಕ್ತಿತ್ವ ಬೇರೆ ಇರುತ್ತೆ. ವ್ಯಕ್ತಿಗಳ ವ್ಯಕ್ತಿತ್ವ ಬೇರೆ ಇರುತ್ತೆ. ನೀವು ಯಾರ ಜೊತೆ ಇದ್ದಾಗ ನನ್ನ ಲೈಫ್ ಲೀಡ್ ಆಗುತ್ತೆ, ನಾನು ಗೆಲ್ತೀನಿ, ನಾನು ತಿಳ್ಕೊಳ್ತೀನಿ ಅಂತ ಯಾರ ಜೊತೆ ಇರ್ತೀನಿ ಅನ್ನೋದನ್ನ ನೀವು ಯೋಚನೆ ಮಾಡಿ. ಕರೆಕ್ಟ್ರಾ? 100 ಕಂಪ್ನಿ ಇದೆ. ನಿಮಗೆ ಲಿಸ್ಟ್ ನೋಡ್ತಾ ಹೋದ್ರೆ 100 ಕಂಪ್ನಿಗಳು ಸಿಗುತ್ತೆ. ಆದರೆ ಇನ್ನೊಂದು ಕಂಪನಿಯಲ್ಲಿ ಮ್ಯಾನುಫ್ಯಾಕ್ಚರ್ ಇರಲ್ಲ, ಈ ಕಂಪನಿ ಒಳಗಡೆ ಅವ್ರು ಇರಲ್ಲ. ಕರೆಕ್ಟ್ರಾ? ಇಲ್ಲಿ ವ್ಯಕ್ತಿನ ಆಯ್ಕೆ ಮಾಡ್ತೀವಿ. ಇನ್ನ ಕಂಪನಿ ಮೋಸ, ಅದು ಇದು ಏನೋ ಹೇಳ್ತಿರಲ್ವಾ, ಎಲ್ಲ ಹೇಳ್ತಾರಲ್ವಾ. ಇಲ್ಲಿ ಕಂಪನಿ ಮೋಸ ಮಾಡಲ್ಲ, ಪ್ರಾಡಕ್ಟ್ ಮೋಸ ಮಾಡಲ್ಲ, ಜನ ಮೋಸ ಮಾಡಲ್ಲ. ಕರ್ಕೊಬರೋ ಲೀಡ್ರು ಕರ್ಕೊಂಬಂದು ಅವ್ರಿಗೆ ಕರೆಕ್ಟ್ ಡೀಟೇಲ್ಸ್ ಕೊಡದೇನೆ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಅವಾಗ ಯಾರನ್ನ ದೂಡ್ತಾರೆ? ಕಂಪ್ನಿನ ದೂಡ್ತಾರೆ, ಪ್ರಾಡಕ್ಟ್ನ ದೂಡ್ತಾರೆ. ಯಾಕಂದ್ರೆ ಇದನ್ನ ಸಾಕಷ್ಟು ನಾವು ನೋಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಇಷ್ಟೇ ಆಗಿರೋದು. ಕಂಪನಿಗೆ ಯಾರನ್ನ ಕರ್ಕೊಂಡ್ ಬರ್ತೀರೋ ಅವ್ರಿಗೆ ತಿಳಿ ಹೇಳಿ, ನೀವು ಫಸ್ಟ್ ಬರೋದನ್ನ ನೋಡಿ. ನಾನು ಈ ಕಂಪ್ನಿ ಒಳಗಡೆ ಇರ್ತೀನ, ನಾನು ಈ ಕಂಪ್ನಿ ಒಳಗಡೆ ಸ್ಟಿಲ್ ಆಗಿ ನಿಂತ್ಕೋತೀನ, ಆಮೇಲೆ ಇನ್ನೊಬ್ಬರನ್ನ ಕರ್ಕೊಂಡ್ಬಿಟ್ರಪ್ಪ. ನೀವೇನಿಲ್ಲ ಅಂತ ಹೇಳಿದಾಗ ಅವ್ರನ್ನ ಕರ್ಕೊಂಡ್ಬಂದು ಯಾಕೆ ಅರ್ಧ ತಿಳಿಸ್ಬಿಟ್ಟು ಕರೆದು ಹೋಗ್ಬೇಕು? ಕರೆಕ್ಟಾ? ಆಮೇಲೆ ಏನೋ ಒಂದು ಐಡಿ ಬಂದ್ಬಿಡುತ್ತೆ, ಹಾಕ್ಬಿಡೋಣ ದುಡ್ಡನ್ನ. ಬೇಡ. ಆ 2,500, ಆ 1,500, ಆ 5,000 ಅವ್ರ ಒಂದು ವೀಕು, ಒಂದು ತಿಂಗಳಿಗೆ ಅವ್ರ ಮನೆ ರೇಷನ್ ವೇಸ್ಟ್ ಆಗುವಂತ ಅಮೌಂಟು ಕಂಪನಿ ಒಳಗಡೆ ಬೇಡ. ಕರೆಕ್ಟಾ? ನಾನು ದುಡಿತೀನಿ, ನಾನು ತಿಳ್ಕೊಳ್ತೀನಿ, 10 ಜನಕ್ಕೆ ನಾನು ಸ್ಪ್ರೆಡ್ ಮಾಡ್ತೀನಿ. ಹಂಗಿದ್ದಾಗ ಮಾತ್ರ ಒಳಗಡೆ ಬನ್ನಿ, ಒಳಗಡೆ ಕರೆತೀನಿ. ಇನ್ನು ನಾವು ಈಗ ಸರ್ ಪೂಜೆ ಕೆಲ್ಸಕ್ಕೆ ಹೋಗ್ತಾರೆ. ಕರೆಕ್ಟಾ ಸರ್? ಪೂಜೆ ಕೆಲ್ಸಕ್ಕೆ ಹೋದಾಗ ಡೆಡಿಕೇಶನ್ ಕೆಲಸ ಮಾಡ್ತೀವಲ್ಲ. ಸೊ ಇದು ಕೂಡ ಪಾರ್ಟ್ ಟೈಮ್ ಆಗೋದು ತಗೋಬಹುದು, ಫುಲ್ ಟೈಮ್ ಆಗೋದು. ಅದು ನಿಮಗೆ ಬಿಟ್ಟಿರೋದು. ಈ ಫೀಲ್ಡು ಪಾರ್ಟ್ ಟೈಮು ಕೈ ಹಿಡಿಯುತ್ತೆ, ಫುಲ್ ಟೈಮು ಕಲಿಯುತ್ತೆ. ಈಗ ನಾವೆಲ್ಲ ಫುಲ್ ಟೈಮ್, ನಮ್ಗೆ ಇದೇ ಜೀವನ, ನಾವು ಇದರಲ್ಲೇ ಕಲಿತಿರೋದು. ಇವತ್ತಿಗೂ ಒಂದು ತುತ್ತು ಅನ್ನ ತಿಂತಿದ್ದೀವಿ ಅಂದ್ರೆ ನಾವು ಇದರಿಂದ ನಾವು ಅನ್ನ ತಿಂತೀವಿ. ನಮ್ಗೆ ಇದು ಬಿಟ್ಟರೆ ನಮಗೆ ಬೇರೆ ಗೊತ್ತಿಲ್ಲ. ಅಥವಾ ಒಂದು ಕಂಪ್ನಿಗೆ ಹೋಗ್ಬಿಟ್ಟು 12,000 ಸಂಬಳ ತಗೊಂಡು ಜೀವನ ಮಾಡುವಂತ ಗೋಲ್ ನಾವು ಇಟ್ಕೊಂಡಿಲ್ಲ. ನನ್ನ ಮೈಂಡ್ ಸೆಟ್ 10,000 ಸಾಕಪ್ಪ, 10,000, 300 ರೂಪಾಯಿ ಇದಕ್ಕೆ, 500 ರೂಪಾಯಿ ಇದಕ್ಕೆ, 500 ರೂಪಾಯಿ ಇದಕ್ಕೆ, 1,000 ರೂಪಾಯಿ ಇದಕ್ಕೆ ಅಂತ ಏನಾದ್ರು ನನ್ನ ಮೈಂಡ್ ಫಿಕ್ಸ್ ಆಗಿತ್ತು ಹೋದ್ರೆ ನಾನು ಇಲ್ಲಿ ಬಂದು ನಿಲ್ತೀನಿ. ನನ್ನ ಗೋಲು ದೊಡ್ಡದಾಗಿದೆ, ನನ್ನ ಟಾರ್ಗೆಟ್ ದೊಡ್ಡದಾಗಿದೆ. ನನಗೆ ನನ್ನ ಮಕ್ಕಳನ್ನ ಓದಿಸ್ಬೇಕು, ದೊಡ್ಡ ಮಟ್ಟದಲ್ಲಿ ಬೆಳೆಸ್ಬೇಕು. ಸೊ ಅದೆಲ್ಲ ಮಾಡಬೇಕು ಅಂದ್ರೆ ನಾನು ಹೆಚ್ಚಿಗೆ ತಿಳ್ಕೊಳ್ಬೇಕು, ಹೆಚ್ಚಿಗೆ ಬೆಳೆಸ್ಬೇಕು. ಕರೆಕ್ಟಾ? ಹಾಗಾಗಿ ಆಮೇಲೆ ಇನ್ನೊಂದು ಹೇಳ್ಬೇಕಾದ್ರೆ ಈ ಮಾರ್ಕೆಟಿಂಗ್ ಫೀಲ್ಡು ನೀನು ಎಜುಕೇಟೆಡಾ, ಅನ್ಎಜುಕೇಟೆಡಾ, ನೀನು ಬಡವನ, ಶ್ರೀಮಂತನ, ಕಪ್ಪಗಿದೆಯಾ, ಧೈರ್ಯ ಇದೆಯಾ, ಏಜ್ಡಾ, ಏನು ನೋಡೋದು. ಒಂದೇ ಸರಿ ಲಕ್ಷ ಕೂಡ 4 ಕ್ಲಾಸ್ 4ನೇ ಕ್ಲಾಸ್ ಓದಿದ್ದೇನು ಕೂಡ ಲಕ್ಷ ತಗೊಂಡಿರೋದನ್ನ ನಾನು ನೋಡಿದ್ದೀನಿ. ಲಕ್ಷ ನಾನು
ಹೇಳ್ತೀನಿ, ನಾನು ಓದಿರೋದು 10ನೇ ಕ್ಲಾಸು. ಎಲ್ಲರೂ ಹೇಳ್ತಾರೆ ಡಿಗ್ರಿ ಮಾಡಿದೀರಾ, ಲಾಯರ್ ಓದಿದ್ದೀರಾ ಅನ್ಕೊಂಡು. ಈ ಫೀಲ್ಡ್ ನನಗೆ ಲಾಯರ್ ತನೂ ಕಲ್ಸ್ಕೊಟ್ಟಿದೆ, ಡಾಕ್ಟರ್ ತನೂ ಕಲ್ಸ್ಕೊಟ್ಟಿದೆ,